ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಬೆಳಿಗ್ಗೆ ಸ್ನಾನ ಮಾಡಿ ಬಂದು ರೆಡಿಯಾಗಿದ್ದೀನಿ. ಈಗ ಹೋಗಿ ದೀಪ ಹಚ್ಬಿಟ್ಟು ತಿಂಡಿ ಮಾಡಬೇಕು. ಸೊ ತಿಂಡಿಗೆ ಇವತ್ತು ಲೆಮನ್ ರೈಸ್ ಮಾಡಿದ್ದೀನಿ. ಇವತ್ತು ಅಮ್ಮ ಮತ್ತು ಅಪ್ಪ ಊರಿಗೆ ಹೊರಡ್ತಾ ಇದ್ದಾರೆ. ಅವ್ರು ಬಂದಿದ್ದು ಮದುವೆ ಅಟೆಂಡ್ ಮಾಡೋದಕ್ಕೆ. ಸೊ ನೆನ್ನೆ ಮದುವೆ ಮುಗೀತು, ಇವತ್ತು ಮೈಸೂರಿಗೆ ಹೊರಡ್ತಾ ಇದ್ದಾರೆ. ನಾನು ಅಲ್ಲ, ಇವತ್ತು ಇದ್ಬಿಟ್ಟು ನಾಳೆ ಹೋಗೋರಂತೆ. ಸಾನೂ ಹೇಳ್ತಾ ಇದ್ದಾಳೆ, ನೀವು ಬಂದಾಗಲಿಂದ ನಾನು ನಿಮ್ಮ ಜೊತೆ ಆಟಾಡೇ ಇಲ್ಲ, ಬರೀ ಮದುವೆಗೇ ಓಡಾಡ್ತಾ ಇದ್ರಿ, ನಾನು ಸ್ಕೂಲ್ಗೂ ಹೋಗಿದ್ದೆ, ನೀವು ಇರಿ ಇವತ್ತು ನಾಳೆ ಹೋಗೋರಂತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಲ್ಲೂ ಕೂಡ ಒಂದು ಕೆಲಸ ಇದೆ, ಅದಕ್ಕೆ ಹೋಗಲೇಬೇಕು ನಾನು ಅಂದ್ಬಿಟ್ಟು ಇವತ್ತು ಹೊರಟಿದ್ದಾರೆ. ಸೊ ತಿಂಡಿ ಮಾಡಿ ಇಟ್ಟಿದ್ದೀನಿ, ಯಾರೂ ಇನ್ನೂ ತಿಂದಿಲ್ಲ. ಅಮ್ಮ ಹೊರಡ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಹೇಗಿರುತ್ತೆ ನೋಡೋಣ. ಮಾವಿನ ಹಣ್ಣಿನ ಲಡ್ಡು ಮಾಡಿದ್ದೆ ನೋಡಿ, ಡ್ರೈ ಫ್ರೂಟ್ ಮಧ್ಯ ಹಾಕ್ಬಿಟ್ಟು. ಅದು ಲಡ್ಡು ಬದಲು ಮಿಕ್ಕಿರೋದ್ರಲ್ಲಿ ಈ ಥರ ಬರ್ಫಿ ಥರ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಅಂಟ್ಕೊಳ್ತಾ ಇಲ್ಲ, ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಹಾಗಾಗಿ ನಮ್ಮ ಜೊತೆ ಶೇರ್ ಮಾಡಿಲ್ಲ. ಆ ಸ್ವೀಟನ್ನು ಇವತ್ತು ಅಮ್ಮನೂ ಕೊಡ್ತಾ ಇದ್ದೀನಿ. ಈಗ ಹೊರಡ್ತಾ ಇದ್ದಾರಲ್ವ ಅಮ್ಮ, ಸ್ವೀಟ್ ತಿನ್ನಲಿ ಅಂತ ಹೇಳಿಬಿಟ್ಟು. ಏನೇ ಇದು, ಯಾವ ಸ್ವೀಟೇ ಇದು? ಅದು ತಿಂದಲ್ಲ, ಯಾವುದು ಫ್ಲೇವರ್ ಬರ್ತಾ ಇದೆ? ಫ್ಲೇವರ್ ಅಂದರೆ ಏನು ತಿಂದಂಗೆ ಅನ್ನಿಸ್ತಾ ಇದೆ? ಕೊಬ್ಬರಿ, ಎಳ್ಳು, ಬೆಲ್ಲ, ಮಾವಿನಕಾಯಿ, ಮಾವಿನಹಣ್ಣು. ಸಾನು, ಎಷ್ಟು ಮುಂದೆ ಹೋಗಿದ್ಯಾ ನೀನು? ಅಲ್ಲಿ ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಾವಳೆ. ಸೌಂಡ್ ಕಡಿಮೆ ಮಾಡು. ಏನಮ್ಮ ಅಂದೆ? ಮಾವಿನಹಣ್ಣು, ಕಾಯಿ, ಬೆಲ್ಲ, ಎಳ್ಳು, ದ್ರಾಕ್ಷಿ ಗೋಡಂಬಿ. ಎಳ್ಳು ಹಾಕಿಲ್ಲ, ಬೆಳ್ಳಗಿರೋದಿನ್ನು ಕೊಬ್ಬರಿನೇ ಒಳಗಡೆ ಹಾಕಿರೋದು, ಡ್ರೈ ಫ್ರೂಟು ಪುಡಿ ಮಾಡಿ ಹಾಕಿರೋದು. ಮಾವಿನಹಣ್ಣಿಂದ ಅದಕ್ಕೆ. ಈಗ ಸ್ನೇಹಿತರೆ, ಅಪ್ಪನಿಗೆ ಸ್ವಲ್ಪ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಕೊಡೋಣ ಅಂತ ಹೇಳಿಬಿಟ್ಟು ಇದನ್ನು ಒಂದು ಚಿಕ್ಕ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಕೋಲ್ಡ್ ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್. ನಾನು ಅವತ್ತು ಹೇಳಿದೆ, ರಾಜೇಶ್ ಆಲಿವ್ ಆಯಿಲ್ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ, ತುಂಬ ಒಳ್ಳೆಯದು ಹೆಲ್ತ್ಗೆ ಅಂತ ಹೇಳಿಬಿಟ್ಟು ಅಂತ. ಆವಾಗ ನೀವು ಹೇಳಿದರೆ ಆಲಿವ್ ಆಯಿಲ್ ಇಸ್ ನಾಟ್ ಸೊ ಇಂಪಾರ್ಟೆಂಟ್, ನಮ್ಮ ಗ್ರೌಂಡ್ನಟ್ ಆಯಿಲ್, ಕೊಕೊನಟ್ ಆಯಿಲ್ ಕೂಡ ತುಂಬಾ ಒಳ್ಳೆಯದು ಅಂದ್ಬಿಟ್ಟು. ಬಟ್ ಇದರದ್ದೇ ಆದ ಬೆನಿಫಿಟ್ಸ್ ಇದೆ. ಲೈಕ್ ಈಗ ನಾನು ಇದನ್ನು ಅಪ್ಪನಿಗೆ ಕೊಡ್ತಾ ಇರೋದು, ಅಂದರೆ ರಾಜೇಶ್ ಅಪ್ಪನಿಗೆ, ಅಮ್ಮನಿಗೆ ಹಾಗೆ ಅತ್ತೆಗೆ 3 ಜನಕ್ಕೂ ಇದನ್ನು ಕೊಡಬೇಕು ಅಂದ್ಬಿಟ್ಟೇ ದೊಡ್ಡದು ಬಾಟಲ್ ತೊಗೊಂಡಿದ್ದು. ಈಗ ನಾವು ಯಾಕೆ ಕೊಡ್ತಾ ಇರೋದು, ಯಾವ ಪರ್ಪಸ್ಗೆ ಅಂದರೆ, ಆಲಿವ್ ಆಯಿಲು ಡೈಜೆಷನ್ಗೆ ತುಂಬಾ ಒಳ್ಳೆಯದಂತೆ, ತುಂಬಾ ಹೆಲ್ಪ್ ಮಾಡುತ್ತಂತೆ. ಈಗ ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ, ಈಗ ಅಮ್ಮನಿಗೂ ಆಗುತ್ತೆ, ಅಪ್ಪನಿಗೂ ಈಗ ಆಪ್ರೇಷನ್ ಆದಮೇಲೆ ಅಪ್ಪನಿಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗ್ತಿದೆಯಂತೆ, ಆಮೇಲೆ ಅತ್ತೆಗೂ ಕೂಡ ಅಷ್ಟೇ. ಈಗ ನಮಗೂ ಒಂದೊಂದು ದಿನ ಹೊಟ್ಟೆ ಕಟ್ಕೊಳ್ಳುತ್ತಲ್ವಾ, ಅಂಥ ಟೈಮಲ್ಲಿ ಆಲಿವ್ ಆಯಿಲ್ನ 1 ಸ್ಪೂನ್ ಹಾಗೆ ರಾ ಆಲಿವ್ ಆಯಿಲ್ನ ಕುಡಿಬೇಕು ನಾವು. ಅದರಿಂದ ಡೈಜೆಷನ್ ಹೆಲ್ಪ್ ಆಗಿಬಿಟ್ಟು ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಿಲ್ಲ. ಸೊ ಅಪ್ಪ ಬಂದಾಗ ಇಲ್ಲಿ 1 ಸ್ಪೂನನ್ನು ರಾತ್ರಿ ಕುಡಿಸಿದ್ವಿ. ಸೊ ಬೆಳಿಗ್ಗೆ ಅಷ್ಟೊತ್ತಿಗೆ ಅವ್ರಿಗೆ ಆರಾಮಾಯಿತು. ಸೊ ಅಮ್ಮನಿಗೆ ಕೊಡಬೇಕು ಅಂತ ಇದ್ದಿದ್ದು. ಬಟ್ ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ ಅಂದರೆ, ಇದರಿಂದ ಲೋ ಬಿ ಪಿ ಆಗುತ್ತಂತೆ. ಸೊ ಹೈ ಬಿ ಪಿ ಇರೋರಿಗೆ ಇದನ್ನು ಕುಡಿದ್ರೆ ಒಳ್ಳೆಯದು, ಬಿ ಪಿ ಸ್ವಲ್ಪನೇ ಅವ್ರಿಗೆ ನಾರ್ಮಲ್ ಆಗಿ ಅಥವಾ ಕಂಟ್ರೋಲಲ್ಲಿ ಇರುತ್ತೆ. ನಮ್ಮ ಅಮ್ಮನಿಗೆ ಲೋ ಬಿ ಪಿ ಇರೋದ್ರಿಂದ ಇದು ಕುಡಿದ್ರೆ ಅವ್ರಿಗೆ ಮತ್ತಷ್ಟು ಲೋ ಆಗುತ್ತೆ, ಮತ್ತಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅಮ್ಮನಿಗೆ ಬೇಡ, ಬರೀ ಅಪ್ಪನಿಗೆ ಮಾತ್ರನೇ ಕೊಡೋಣ ಅಂತ ಹೇಳಿಬಿಟ್ಟು ಈಗ ಸದ್ಯಕ್ಕೆ 1/2 ಲೀಟ್ರಷ್ಟು ಕೊಡ್ತಾ ಇದ್ದೀನಿ. ದಿನ 1 ಸ್ಪೂನ್ ಕುಡೀರಿ ಅಂತ ಹೇಳಿಬಿಟ್ಟು. ಅದು ಡೈಜೆಷನ್ಗೆ ಒಳ್ಳೆಯದಾಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋದಿಲ್ಲ, ಹಾಗೆ ಹಾರ್ಟ್ಗೂ ಕೂಡ ತುಂಬಾ ಒಳ್ಳೆಯದಂತೆ, ಆ್ಯಂಡ್ ಬಿ ಪಿ ಕೂಡ ಕಂಟ್ರೋಲಲ್ಲಿ ಇರುತ್ತೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಹೋಗೋಷ್ಟೊತ್ತಿಗೆ ಅಪ್ಪ ಇದ್ರ ರಿವ್ಯೂ ಹೇಗೆ ಹೇಳ್ತಾರೆ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಅಪ್ಪನಿಗೊಬ್ಬರಿಗೆ ಕೊಡ್ತಾ ಇದ್ದೀವಿ. ಬಟ್ ಇದು ಪೋಮೇಸ್ ಆಲಿವ್ ಆಯಿಲ್ ಅಂತಾನೂ ಬರುತ್ತೆ, ಹಾಗಿರಬಾರ್ದು, ಎಕ್ಸ್ಟ್ರಾ ವರ್ಜಿನ್ ಕೋಲ್ಡ್ ಪ್ರೆಸ್ಡೇನೆ ಇರಬೇಕು, ಅದರಿಂದ ಮಾತ್ರನೇ ನಮಗೆ ಬೆನಿಫಿಟ್ ಸಿಗೋದು. ಇನ್ನು ಹಲವಾರಿದೆ, ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ನಾವು ಇವಾಗ ಟ್ರೈ ಮಾಡ್ತಾ ಇದ್ದೀವಿ.
ಅಮ್ಮ ಎಣ್ಣೆ ಬಾಟ್ಲು ಅಮುಕ್ಬೇಡ, ಫುಲ್ ಇದೆ, ಚಲ್ಬಿಡುತ್ತೆ. ಹಾಂ ಏನು ನಿಂದು ಇಲ್ಲಿಂದ ಇಲ್ಲಿಗೆ ಗಾಗಲ್ಸು ನಡಿ. ಹಾಕೋ ಹಾಕೋ. ಅಮ್ಮ ಹೊರಟರು ಸ್ನೇಹಿತರೆ. ನಾಳೆಗೆ ಇಡ್ಲಿಗೆ ಹಾಕ್ತಾಯಿದ್ದೀನಿ. ನಾಳೆ ಸಾನುಗೆ ಸ್ಕೂಲ್ ಇದೆ. ಸೊ ತಿಂಡಿಗೆ ಇಡ್ಲಿಗೆ ಹಾಕ್ಬಿಟ್ರೆ ಸ್ವಲ್ಪ ಬೆಳಿಗ್ಗೆ ಹೊತ್ತು ರಿಲೀಫ್. ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಶೇರ್ ಮಾಡಿದರು. ಅದರಲ್ಲಿ ಇಡ್ಲಿನ ಹೇಗೆ ಒಂದು ಫ್ಯಾನ್ಸಿ ವೇಯಲ್ಲಿ ಕೊಡ್ಬೋದು ಮಕ್ಕಳಿಗೆ ಇಷ್ಟ ಆಗೋ ಥರ ಅಂದ್ಬಿಟ್ಟು. ಸೊ ಅವ್ರು ಹಾಕಿ ಕಳಿಸಿದ್ರು, ಇದನ್ನು ಸಾನುಗೆ ಮಾಡಿ ಕೊಡಿ ಅಂತ ಹೇಳಿಬಿಟ್ಟು. ಸೊ ಸ್ವೀಟ್ ಅಲ್ವಾ. ಅದು ಮಾಡೋದಕ್ಕೆ ಮೇನಾಗಿ ಕಾರ್ನ್ ಬೇಕು. ಕಾರ್ನು ತಂದಿಲ್ಲ, ಬಟ್ ಅವರು ನೆನ್ಪಿಟ್ಕೊಂಡು ಸಾನುಗೋಸ್ಕರ ಇದನ್ನು ಮಾಡಿಕೊಡಿ ಅಂತ ಶೇರ್ ಮಾಡಿದ್ರಲ್ಲ, ನಂಗೆ ತುಂಬ ಖುಷಿ ಆಯಿತು. ಸೊ ಇವತ್ತು ಸೊ ನಾಳೆಗೆ ನಾನು ಮಾಡೋದಿಲ್ಲ, ಬಟ್ ನೆನಪಿರುತ್ತೆ ನೀವು ಕಳಿಸಿದ್ರಿ ಅಂದ್ಬಿಟ್ಟು. ನೆಕ್ಸ್ಟ್ ಕಾರ್ನ್ ತಂದಾಗ ಫಾರ್ ಶ್ಯೂರ್ ಮಾಡ್ತೀನಿ, ನಿಮಗೂ ಕೂಡ ಶೇರ್ ಮಾಡ್ತೀನಿ. ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ಅದು ನಮಗೆ ಅದರ ಟೇಸ್ಟ್ ಇಷ್ಟ ಆಗೋದಿಲ್ಲ ಇಡ್ಲಿ ಜೊತೆ ಕಾರ್ನು, ಬಟ್ ಮಕ್ಕಳಿಗೆ ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ, ಆ ಥರ ಇತ್ತು ಅದು. ಸೊ ನೆಕ್ಸ್ಟ್ ನೆನಪಿಂದ ಹೋದಾಗ ತೊಗೊಂಡು ಬರ್ತೀನಿ, ಮಾಡಿ ತೋರಿಸ್ತೀನಿ. ಈಗ ಇಡ್ಲಿಗೆ ನಾನು ಏನು ಮೆಷರ್ಮೆಂಟ್ ಹಾಕ್ತೆ ಗೊತ್ತಾ? 2 ಪಾವ್ ಅಕ್ಕಿ ಹಾಕಿದ್ದೀನಿ. ಈ 2 ಪಾವ್ಗೆ ಅರ್ಧ ಪಾವ್ಗಿಂತ ಸ್ವಲ್ಪ ಜಾಸ್ತಿ ಬೇಳೆ ಮತ್ತು ಅರ್ಧ ಪಾವ್ ಅಷ್ಟೇ. ಎಷ್ಟು ಬೇಳೆ ಹಾಕಿದ್ದೀನೋ ಅಷ್ಟೇ ಅವಲಕ್ಕಿ. ಸೊ ಅವಲಕ್ಕಿ ಮತ್ತು ಬೇಳೆ ಇದು ಆಲ್ಮೋಸ್ಟ್ ಇದು 1 ಪಾವ್ ಆಗುತ್ತೆ. 1 ಪಾವಷ್ಟು ಬೇಳೆ ಮತ್ತು ಅವಲಕ್ಕಿ, 2 ಪಾವಷ್ಟು ಅಕ್ಕಿ. ಸೊ ಇದನ್ನು ಒಂದು 4 ಅವರ್ ನೆನೆಸ್ಬೇಕು. ಇದನ್ನು ಸಪ್ರೇಟ್ ನೆನೆಸಿದ್ದೀನಿ, ಅಕ್ಕಿನ ಸಪ್ರೇಟ್ ನೆನೆಸ್ತೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಅದನ್ನು ತರ್ತರಿಯಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ತರ್ತರಿಯಾಗಿ ರುಬ್ಬಬೇಕು. ಓಕೆ, ನೆಕ್ಸ್ಟು ಕೆಲಸಗಳಿದೆ. ಅಮ್ಮನೇ ತಿಂಡಿ ಮಾಡಿದ್ದು ಇವತ್ತು. ನಾನು ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡೆ. ಸೊ ಅಮ್ಮ ಇದ್ದಾಗ ನಾನು ಅಮ್ಮನ ಕೈಲಿ ತಿಂಡಿ ಮಾಡಿಸ್ತೀನಿ. ಸ್ಕೂಲ್ ಇದ್ದರೆ ನಾನು ನಮ್ಮಮ್ಮ ಹೇಳೋ ಮುಂಚೆನೇ ತಿಂಡಿ ಮಾಡಿಬಿಟ್ಟಿರ್ತೀನಿ. ಇವತ್ತು ಸ್ಕೂಲ್ ಇರಲಿಲ್ವಲ್ಲ ಅಂದ್ಬಿಟ್ಟು ಅಮ್ಮನಿಗೆ ಅಮ್ಮನೇ ನಿಧಾನಕ್ಕೆ ತಿಂಡಿ ಮಾಡಮ್ಮ, ತಿಂಡಿ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿಯಾಗು ಅಂತ ಹೇಳಿದ್ದೆ. ಸೊ ಅವರು ತಿಂಡಿ ಮಾಡಿದ್ರು. ಇನ್ನೂ ಒಂದು ರೀಸನ್ ಏನು ಅಂದರೆ, ನನ್ನ ಕೈ ರುಚಿ ನಮ್ಮ ಅಪ್ಪನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಮ್ಮ ಮನೇಲಿ ಎಲ್ಲರೂ ಎಷ್ಟು ಇಷ್ಟಪಡ್ತಾರೆ. ಸೊ ಎಲ್ಲೋದ್ರೂ ನಾನೇ ತಿಂಡಿ ಮಾಡ್ತೀನಿ. ನಮ್ಮ ಅತ್ತೆ ಮನೆಗೆ ಹೋಗೋ ನಾನೇ ಮಾಡಿರ್ತೀನಿ. ಅವ್ರು ನನ್ನ ಕೈಯಲ್ಲೇ ಮಾಡಿಸೋದು, ಯಾಕಂದರೆ ಅವ್ರ ಕೈ ರುಚಿ ತಿಂದು ಅವ್ರಿಗೆ ಬೇಜಾರಾಗಿರುತ್ತೆ. ಸೊ ನನ್ನ ಕೈ ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ರು ಮಾಡಿಸ್ತಾರೆ. ಅಮ್ಮನ ಮನೆಗೆ ಹೋದರೆ ಅಮ್ಮನ ಮನೆಗೆ ನಾನು ರೆಡಿ ಮಾಡಿಕೊಡ್ತೀನಿ ಅಷ್ಟೇ, ಬಟ್ ಕುಕ್ಕಿಂಗ್ ಎಲ್ಲನೂ ನಮ್ಮ ಅಮ್ಮನ ಕೈಯಲ್ಲೇ ಮಾಡಿಸೋದು. ಇವತ್ತು ಅಷ್ಟೇ, ಜಾಸ್ತಿ ಮಾಡಬೇಕು ಅಂದರೆ ಕ್ವಾಂಟಿಟಿ ನನಗೆ ಗೊತ್ತಾಗೋದಿಲ್ಲ. ಅದು ಯಾವಾಗಲೂ ಕಡಿಮೆ ಆಗಿಬಿಡುತ್ತೆ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅಂದರೆ ನನಗೆ ಹೇಗೆ ಬೇಕೋ ಹಾಗೆ ಬರುತ್ತೆ. ಆದರೆ ಕ್ವಾಂಟಿಟಿ ಕಡಿಮೆ ಮಾಡಿಬಿಡ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ಬಾಕ್ಸಲ್ಲಿ ಕೂಡ ಹಾಕ್ಕೊಂಡು ಹೋಗಿದ್ದಾರೆ. ಈಗ ಟೈಮ್ ಬಂದು 12 ಆಗಿದೆ. ಸೊ ಅವರು 11 ಗಂಟೆಗೆ ಹೊರಡ್ತೀನಿ ಅಂದರು. 11ಕ್ಕೆ ಹೊರಟ್ರು ಅವರು ಮಧ್ಯಾಹ್ನ ಅಷ್ಟೊತ್ತಿಗೆ ಮನೆಗೆ ಹೋಗೋದಿಲ್ಲ. ಮನೆಗೆ ಹೋದ ತಕ್ಷಣ ಅಡುಗೆ ಮಾಡಿ ಊಟ ಮಾಡೋದಕ್ಕೂ ಆಗೋದಿಲ್ಲ. ಇನ್ನು ಸ್ವಲ್ಪ ಲೇಟಾಗಿ ಹೊರಟಿದ್ದಿದ್ರೆ ನಾನು ರಾತ್ರಿ ಏನಾದರೂ ಗೊಜ್ಜು ಮಾಡಿ ಕೊಟ್ಬಿಡ್ತಾಯಿದ್ದೆ, ಹೋಗ್ಬಿಟ್ಟು ಚಪಾತಿನೋ ರೊಟ್ಟಿನೋ ಹಾಕ್ಕೊಳ್ಳಿ ಅಂದ್ಬಿಟ್ಟು. ಬಟ್ ಅವ್ರು 11 ಗಂಟೆಗೆ ಹೊರಡ್ತೀನಿ ಕಣೆ, ಏನೂ ಮಾಡಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಏನೂ ಮಾಡಲಿಲ್ಲ, ಬರೀ ಮಧ್ಯಾಹ್ನಕ್ಕೆ ಬಾಕ್ಸಲ್ಲಿ ಹಾಕ್ಕೊಡು ಸಾಕು ಅಂದರು. ಅದಕ್ಕೆ ಅಮ್ಮನೇ ಮಾಡಿದ್ರು. ಸೊ ನಾನು ಗುಡಿಸಿ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನಾನು ತಿಂಡಿ ಮಾಡಿದೆ. ನಮ್ಮ ಸಾನು ಅವರು ಆಟಾಡೋದಕ್ಕೆ ಹೋಗ್ತೀನಿ ಅಂತಾನೇ ಇದ್ಲು. ನಮ್ಮಮ್ಮ ಬೇಡ ಕಣೆ, ನಾವು ಹೊರಟು ಮೇಲೆ ಹೋಗುವಂತೆ ಕಣೆ ಅಂದ್ಕೊಂಡು ಇಟ್ಕೊಂಡಿದ್ರು. ಸೊ ಅವಳು ಟಿ ವಿ ನೋಡ್ತಾ ಇದ್ಲ, ಈಗ ಹೋಗಿದ್ದಾಳೆ. ಅವಳು ಬರೋದು ಇನ್ನು ಮಧ್ಯಾಹ್ನ. ಫ್ರೆಂಡ್ಸ್ ಯಾರಾದರೂ ಸಿಕ್ಕಿದ್ರೆ ಅವಳು ಮಧ್ಯಾಹ್ನ ಊಟಕ್ಕೂ ಬರೋಲ್ಲ, ಆಟಾಡ್ಕೊಂಡೇ ಇದ್ಬಿಡ್ತಾಳೆ. ಯಾರೂ ಸಿಗಲಿಲ್ಲ ಅಂದರೆ ಬರ್ತಾಳೆ, ಟಿ ವಿ ನೋಡ್ತಾಳೆ. ಸ್ಕೂಲಲ್ಲಿ ಏನು ಇನ್ನು ಪಾಠಗಳೆಲ್ಲ ಏನು ಶುರುವಾಗಿಲ್ಲ. ಜಸ್ಟ್ ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿಬಿಟ್ಟು ಎಲ್ಲ ರಿವೈಸ್ ಮಾಡಿಸ್ತಾ ಇದ್ದಾರೆ. ರಫ್ ನೋಟ್ ತೊಗೊಂಡೋಗ್ತಾ ಇದ್ದಾರೆ, ಎಲ್ಲ ರಿವಿಷನ್ ಅಷ್ಟೇ. ಇನ್ನು ಕೆಲಸಗಳಿದೆ, ಸಣ್ಣ ಪುಟ್ಟ ಕೆಲಸಗಳು 2-3 ದಿನದಿಂದ ಮಾಡಿರಲಿಲ್ಲ. ಲೈಕ್ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ಬೇಕು. ಅದನ್ನು ಸ್ವಲ್ಪನೇ ಮಾಡ್ಕೊಳ್ತೀನಿ.
ಅಂದರೆ ಒಂದು 15 ಡೇಸ್ ಬರುವಷ್ಟು ಮಾಡ್ಕೊಳ್ತೀನಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ಸ್ಟಿಚಿಂಗ್ ಇದೆ, ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತು, ಬಟ್ ಟ್ರೈ ಮಾಡೋಣ. ಈಗ ಒಂದು ಹಿತ್ತಾಳೆದು ಒಂದು ಹಳೆ ಪೀಸ್ ಇತ್ತು, ಶೋ ಪೀಸ್. ಇದನ್ನು ವಾಸ್ ಥರನೇ ಇದೆ ಆಲ್ಮೋಸ್ಟು. ನಾನು ಈ ಮನೆಗೆ ಬಂದಾಗ ಹೊಸದಾಗಿ ಅತ್ತೆ ಇದಕ್ಕೆ ತುಳಸಿ ಸಸಿನ ಹಾಕಿ ಕೊಟ್ಟಿದ್ರು, ಅಂದರೆ ಅಲ್ಲಿಂದಾನೇ ಕ್ಯಾರ್ನಗರದಿಂದಾನೇ ತಂದಿದ್ರು. ಸೊ ಆವಾಗಲಿಂದ ಇದು ಇಲ್ಲೇ ಇದೆ. ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಏನಂದರೆ ಇದ್ರಲ್ಲಿ ತೂತಿಲ್ಲ, ನೀರು ಹಾಕಿದ್ರೆ ಹೊರಗಡೆ ಹೋಗೋದಿಲ್ಲ. ಸೊ ಗಿಡಗಳೇನು ಹಾಕೋದಕ್ಕಾಗೋದಿಲ್ಲ. ಸೊ ನಮ್ಮ ಮನೆ ಒಳಗಡೆನೇ ಇಟ್ಟಿದ್ದೆ ಸುಮಾರು ದಿನ. ಇದರಲ್ಲಿ ಸ್ವಲ್ಪನೇ ನೀರು ಹಾಕಿ ಒಂದು ಗಿಡ ಕೂಡ ಹಾಕಿ ಇಟ್ಕೊಂಡಿದ್ದೆ, ಬಟ್ ಇಟ್ ಡಿಂಟ್ ವರ್ಕ್. ಹಾಗೆ ಒಂದು ಫ್ಯಾನ್ಸಿ ಥರನೂ ಒಂದು ಇಟ್ಕೊಂಡಿದ್ದೆ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು, ಅದು ತುಂಬಾ ಕಪ್ಪಗಾಗೋಗಿತ್ತು, ಶೈನ್ಲೆಸ್ ಆಗಿಬಿಟ್ಟಿತ್ತು. ಆಮೇಲೆ ಹೊಸದು ತರಿಸ್ದೆ, ಇದನ್ನು ಇಟ್ಬಿಟ್ಟಿದ್ದೆ. ಸೊ ಇದು ಮೊನ್ನೆ ಗಿಡ ಹಾಕಿದ್ನಲ್ವ ತುಳಸಿದು, ಆವಾಗ ಬಾಲ್ಕನಿ ಕ್ಲೀನ್ ಮಾಡಿದಾಗ ಸಿಕ್ತು. ಏನಾದರೂ ಮಾಡೋಣ ತಡಿ, ಅಟ್ಲೀಸ್ಟ್ ವಾಶ್ ಮಾಡಿ ಇಡೋಣ ಅಂದ್ಬಿಟ್ಟು ಈಗ ವಾಶ್ ಮಾಡ್ತಾಯಿದ್ದೀನಿ. ಹಿತ್ತಾಳೆ ವಾಶ್ ಮಾಡೋದಕ್ಕೆ ನಿಮ್ಮಲ್ಲಿ ತುಂಬ ಜನ ಹೇಳಿದ್ರಿ ಪೀತಾಂಬರಿ ಆ್ಯಂಡ್ ಉಪ್ಪು, ಲೆಮನ್, ವಿನೇಗರ್ ಅಥವಾ ಲಿಕ್ವಿಡ್, ಪಾತ್ರೆ ತೊಳೆಯುವಂಥ ಲಿಕ್ವಿಡ್ನ ಹಾಕ್ಕೊಂಡು ವಾಶ್ ಮಾಡಿದ್ರೆ ತುಂಬ ಬೇಗ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದೆಲ್ಲನೂ ನಾನು ಟ್ರೈ ಮಾಡಿದ್ದೀನಿ. ದೇವ್ರ ಪಾತ್ರೆ ತೊಳೆಯೋದು ಕೂಡ ಟ್ರೈ ಮಾಡಿದ್ದೀನಿ. ಅದು ಹೇಗೆ ಅಂದರೆ ತುಂಬ ಬೇಗ ಹೋಗುತ್ತೆ, ಜಸ್ಟ್ ಒಂದು ಟಚ್ಚಲ್ಲೇ ಹೊರಟೋಗುತ್ತೆ, ಬಟ್ ಅಷ್ಟೇ ಬೇಗ ಕಪ್ಪಗಾಗೋದಕ್ಕೆ ಶುರುವಾಗುತ್ತೆ. ಆದರೆ ನಾವು ಹುಣಸೆ ಹಣ್ಣು ಸಬೀನ ಯೂಸ್ ಮಾಡಿ ತೊಳೆದಾಗ ಮಿನಿಮಮ್ ಅಂದ್ರೂ ಒಂದು ವಾರ ಹಾಗೆ ಇರುತ್ತೆ, ಸ್ವಲ್ಪನೂ ಕಪ್ಪಾಗೋದಿಲ್ಲ, ಆಮೇಲೆ ಕಪ್ಪಾಗ್ತಾ ಬರುತ್ತೆ. ಹಾಗಾಗಿ ನಾನು ಯಾವುದೇ ಶಾರ್ಟ್ಕಟ್ಸ್ ಯೂಸ್ ಮಾಡೋದಿಲ್ಲ. ಬೆಳಿಗ್ಗೆ ಹುಣಸೆ ಹಣ್ಣನ್ನು ಹಚ್ಚಿ ಇಟ್ಟಿದ್ದೆ, ಈಗ ನಾನು ಸಬೀನ ತೊಗೊಂಡು ತೊಳಿತಾ ಇದ್ದೀನಿ. ಇದರಲ್ಲಿ ಏನು ಮಾಡೋಣ ಒಂದು ಪ್ಲ್ಯಾನ್ ಮಾಡಿದ್ದೀನಿ, ವರ್ಕೌಟ್ ಆಗುತ್ತೋ ಇಲ್ವೋ, ಎನಿವೇಸ್ ಅದು ಟ್ರೈ ಮಾಡಿದಾಗ ನಿಮಗೂ ಕೂಡ ತಿಳಿಸ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಬಿಡಿಸಿ ಆಯಿತು. ಸೊ ಇದು ನಾನು ಒಂದು 4 ಹೊತ್ತಿಗೆ ಆಗೋಷ್ಟು, ಏನಂದ್ರೆ 4 ಡಿಶ್ ಮಾಡೋಕ್ಕೆ ಆಗೋಷ್ಟು ಮಾಡ್ಕೊಳ್ತೀನಿ ಅಷ್ಟೇ. ಜಾಸ್ತಿ ಮಾಡಿಕೊಂಡ್ರೂ ಏನೋ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಯಾವತ್ತೂ ನಾನು. ಏನಾಗುತ್ತೆ ತುಂಬ ದಿನ ಇಡ್ಬೋದು, ಏನು ತೊಂದರೆ ಇಲ್ಲ, ಬಟ್ ಬಿಡಿಸ್ಬೇಕಲ್ವ ಅಷ್ಟೊಂದು. ಸ್ವಲ್ಪನೇ ಬಿಡಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನೀರೆಲ್ಲ ಏನೂ ಹಾಕೋದಿಲ್ಲ, ತುಂಬ ದಿನ ಇಡ್ಬೋದು ನೀರು ಹಾಕಲಿಲ್ಲ ಅಂದರೆ. ನೋಡಿ ಇಷ್ಟು ತರ್ತರಿಯಾಗಿ ಆಗುತ್ತೆ, ಸಾಕಲ್ವಾ. ಸ್ವಲ್ಪ ಸ್ಟಿಚಿಂಗ್ ಇದೆ, ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಏನಪ್ಪ ಅದು ಅಂದರೆ ನಾನು ಈ ಲೆಗ್ಗಿಂಗು ಹೊಸದು, ಬಟ್ ಸ್ವಲ್ಪ ತೂತಾಗ್ಬಿಟ್ಟಿದೆ. ಅದು ಹೇಗಾಯಿತು ಯಾಕಾಯಿತು ಗೊತ್ತಿಲ್ಲ, ಬಟ್ ಈ ಲೆಗ್ಗಿಂಗ್ ಬಟ್ಟೆ, ಟಿ ಶರ್ಟ್ ಬಟ್ಟೆಗೆಲ್ಲನೂ ತೂತಾದರೆ ಅದು ಹೊಲಿಯೋದಕ್ಕಾಗೋದಿಲ್ಲ. ನೀವು ಹೊಲಿದಷ್ಟು ಅದು ಜಾಸ್ತಿ ಹರಿಯೋದಕ್ಕೆ ಅಥವಾ ದೊಡ್ಡದಾಗೋದಕ್ಕೆ ಶುರುವಾಗುತ್ತೆ. ನೋಡಿ ಹೇಗೆ ಕಾಣುತ್ತೆ, ಅದು ಸ್ಟ್ರೆಚ್ ಆದಾಗ ಕಾಣುತ್ತೆ, ಅದರ್ವೈಸ್ ಕಾಣೋದಿಲ್ಲ. ಬಟ್ ಹಾಕ್ಕೊಂಡಾಗ ಸ್ಟ್ರೆಚ್ ಮಾಡ್ತೀವಲ್ವಾ, ಆವಾಗ ಅದು ಕಾಣ್ತಾ ಇದೆ. ಇದನ್ನೀಗ ರಿಪೇರ್ ಮಾಡಬೇಕು ನಾನು. ಸ್ಟಿಚ್ ಹಾಕಿದ್ರೆ ಹರಿಯುತ್ತೆ ಜಾಸ್ತಿನೇ. ಹಾಗಿದ್ರೆ ಹೇಗೆ ರಿಪೇರ್ ಮಾಡೋದು? ಒಂದು ಹ್ಯಾಕ್ ನೋಡಿದೆ, ಇದು ಕ್ಯಾನ್ವಾಸ್ ಶೀಟ್ ಅಂತ. ಇದು ನಿಮಗೆ ಸ್ಟಿಚಿಂಗ್ ಮಟೀರಿಯಲ್ ಸಿಗೋವಂಥ ಅಂಗಡಿಗಳಲ್ಲಿ ಸಿಗುತ್ತೆ. ಮೀಟ್ರ್ ತೊಗೊಳ್ಬೇಕು, ಮೀಟ್ರಿಗೆ 30-40 ರುಪೀಸ್ ಇರುತ್ತೆ. ಇದರಲ್ಲಿ 2 ಸೈಡ್ಸ್ ಇದೆ ನೋಡಿ, ಇದು ಸ್ಮೂತ್ ಸೈಡು, ಇನ್ನು ಒಂದು ಸೈಡು ಒಂಥರ ಡಾಟ್ ಡಾಟ್ ಥರ ಇದೆ. ಇದು ನಮ್ಮ ಬಟ್ಟೆಗೆ ಅಂಟ್ಕೊಳ್ಳುತ್ತೆ, ಐರನ್ ಮಾಡಿದಾಗ ಹೀಟಿಗೆ ಅಂಟ್ಕೊಳ್ಳುತ್ತೆ. ಸೊ ಇದನ್ನು ನಾನೀಗ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಸಣ್ಣ ಕಲ್ವಾ ಇರೋದು ತೂತದು. ಇದನ್ನು ನಾನೀಗ ಈ ಲೆಗ್ಗಿಂಗ್ ಒಳಗಡೆ ಎಲ್ಲಿ ತೂತಾಗಿದೆಯೋ ಅಲ್ಲಿಂದ ಫಿಕ್ಸ್ ಮಾಡ್ತೀನಿ. ಇದು ಹೇಗೆ ಅಂದರೆ, ನಾವು ಎಲ್ಲಿ ತೂತಾಗಿದೆಯೋ ಅದ್ರ ಕೆಳಗಡೆ ಇಟ್ಬಿಟ್ಟು ಅದು ಅಂಟ್ಕೊಳ್ಬೇಕು ಬಟ್ಟೆ. ಅದಕ್ಕೆ ಅಂಟ್ಕೊಂಡಾಗ ಅದು ನಾವು ಸೆಟ್ ಮಾಡಬೇಕು. ಅದು ತೂತು ಹತ್ತತ್ರ ಇರೋ ಥರ ಸ್ಪ್ರೆಡ್ ಆಗದೆ ಇರೋ ರೀತಿಯಲ್ಲಿ ಜಾಯಿನ್ ಮಾಡಿಬಿಟ್ಟು ಅದ್ರ ಮೇಲೆ ನಾವು ಐರನ್ ಮಾಡಿದಾಗ ಆ ಕ್ಯಾನ್ವಾಸ್ಗೆ ಈ ಬಟ್ಟೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಇದು ಸ್ಟ್ರೆಚ್ ಆದಾಗ, ಸ್ಪ್ರೆಡ್ ಆದಾಗ ಮಾತ್ರನೇ ಅದು ತೂತು ಕಾಣೋದು, ಇಲ್ಲಾಂದರೆ ಕಾಣೋದೇ ಇಲ್ಲ ಅದು. ಸೊ ಹೀಗೆ ಅಂಟಿಸಿದಾಗ ಸ್ಟ್ರೆಚ್ ಆದರೂ ಕೂಡ ತೂತು ಕಾಣೋದಿಲ್ಲ, ಅದಾಗದೇ ಜಾಯಿನ್ ಆಗೋದಂಗೆ ಆಗುತ್ತೆ, ಕಾಣೋದಿಲ್ಲ. ಸ್ಟಿಚ್ ಹಾಕೊಂಡು ನೆಸಸರಿ ಇರೋದಿಲ್ಲ. ಬಟ್ ನನಗೆ ಇದು ನೀರಿಗೆ ಹಾಕಿದಾಗ ಬಿಟ್ಟೋಗುತ್ತೋ ಏನೋ ಅಂತ ಭಯ, ನಾನು ಸ್ಟಿಚ್ ಹಾಕೋಣ ಅಂತ ಇದ್ದೀನಿ. ಸೊ ಈ ಥರ ಬಿಸಿ ಮಾಡಿದ್ರೆ ಸಾಕು, ಆ ಬಟ್ಟೆ ಕ್ಯಾನ್ವಾಸು ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಹೇಗೆ ರೆಕ್ಟ್ಯಾಂಗಲ್ ಕಾಣ್ತಿದೆ ಅಲ್ವಾ, ಆ್ಯಂಡ್ ತೂತು ಕೂಡ ಮುಚ್ಚಿದೆ, ಈಗ ಕಾಣ್ತಾ ಇಲ್ಲ. ನಾವು ಎಷ್ಟೇ ಸ್ಟ್ರೆಚ್ ಮಾಡಿದ್ರೂ ಅದು ಕಾಣೋದಿಲ್ಲ ಈಗ. ಸೊ ದಿಸ್ ವರ್ಕ್ಸ್. ನೀವು ಯಾವತ್ತಾದರೂ ಟ್ರೈ ಮಾಡಬೇಕು ಅನ್ನೋಗಿದ್ರೆ ಟಿ ಶರ್ಟ್ಸ್ಗೆ, ಲೆಗ್ಗಿಂಗ್ಸ್ಗೆ ಟ್ರೈ ಮಾಡ್ಬೋದು. ಈಗ ನಾನು ಅದಕ್ಕೆ ಸ್ಟಿಚ್ ಹಾಕೋಣ ಅಂತ ಇದ್ದೀನಿ. ಹೇಳಿದ್ನಲ್ಲ ನೀರಿಗೆ ಹಾಕಿದಾಗ ಏನಾದರೂ ಬಿದ್ದೋಗುತ್ತಾ, ನಾನು ಟ್ರೈ ಮಾಡಿಲ್ಲ ಯಾವತ್ತೂ, ಬಟ್ ಯಾಕೆ ಒಂದು ಸಾರಿ ಹಾಕ್ಬಿಡೋಣ ಅಂದ್ಬಿಟ್ಟು ಇದ್ರ ಮೇಲೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಅಂದರೆ ಎಲ್ಲಿ ತೂತಾಗಿದೆಯೋ ಅದರ ಅಕ್ಕಪಕ್ಕ ಅದು ಬಟ್ಟೆ ಸ್ಟ್ರೆಚ್ ಆಗದೆ ಇರೋ ರೀತಿಯಲ್ಲಿ
ಹಾಕೋದು ಸ್ಟಿಚ್ ಅಷ್ಟೇ. ಈಗ ನಿಮ್ಮ ಹತ್ರ ಮಷಿನ್ ಇಲ್ಲ ಅನ್ನೋ ಹಾಗಿದ್ರೆ ತೂತು ತುಂಬಾ ಸಣ್ಣ ಇದೆ ಆ್ಯಂಡ್ ಈಗ ಕವರ್ ಕೂಡ ಆಗಿದೆ, ಹತ್ತತ್ರಕ್ಕೆ ಅಂಟ್ಕೊಂಡಿದೆ ಅಲ್ವಾ. ಸೊ ಕೈಯಲ್ಲಿ ಕೂಡ ಮಾಡ್ಬೋದು. ನೋಡಿ ಆಫ್ಟರ್ ಸ್ಟಿಚ್ ಹೀಗೆ ಕಾಣುತ್ತೆ, ಫುಲ್ ಹತ್ತತ್ರ ಎಲ್ಲಿ ಅದು ಅಂಟಿಸಿದ್ದೀವಿ ನಾವು ಹತ್ತತ್ರಕ್ಕೆ ಅಂಟಿಸಿದ್ವಲ್ವಾ, ಅದರ ಅಕ್ಕಪಕ್ಕ ಅದ್ರ ಮೇಲ್ಗಡೆ ನಾನು ಸ್ಟ್ರೆಚ್ ಆಗಬಾರ್ದು ಅಂದ್ಬಿಟ್ಟು ಹಾಕಿದ್ದೀನಿ. ನೋಡೋಣ ಇದು ಎಷ್ಟು ದಿನ ಬರುತ್ತೆ, ಬಟ್ ಸ್ವಲ್ಪ ದಿನ ಅಂತೂ ಬರೋದು ಗ್ಯಾರಂಟಿ. ಬಟ್ ಹೊಸ ಲೆಗ್ಗಿಂಗ್ ವೇಸ್ಟ್ ಆಗ್ತಿತ್ತು, ಈ ಥರ ಇದನ್ನು ನಾನು ಮತ್ತೆ ಈಗ ಯೂಸ್ ಮಾಡ್ಬೋದು. ಒಂದ್ಸಾರಿ ಹಾಕಿ ಕೂಡ ಟ್ರೈ ಮಾಡಿದೆ, ಏನಾದರೂ ಕಾಣುತ್ತಾ ಆಡಾಗಿ ಅಂದ್ಬಿಟ್ಟು. ಏನಿಲ್ಲ, ಆಡಾಗಿ ಏನು ಕಾಣ್ತಾ ಇರಲಿಲ್ಲ, ಚೆನ್ನಾಗಿ ವರ್ಕ್ ಆಗಿದೆ. ಸ್ನೇಹಿತರೆ ಸ್ಟಿಚಿಂಗ್ ಕೆಲಸನೂ ಮುಗೀತು. ಸಣ್ಣ ಪುಟ್ಟದ್ದು ಏನಿತ್ತು ಅದನ್ನೆಲ್ಲ ಈಗ ಮುಗಿಸಿದ್ದೀನಿ. ಈಗ ರೆಸ್ಟಿಂಗ್ ಟೈಮ್. ಬೆಳಗ್ಗೆಯಿಂದ ಕೂತ್ಕೊಂಡಿದ್ದೆ, ಓಡಾಡ್ಕೊಂಡಿದ್ದೆ, ನಿಂತಿದ್ದೆ, ಬೆನ್ನೋ ಬರ್ತಾಯಿದೆ. ಸೊ ಈಗ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡ್ತೀನಿ. ಅಂದರೆ ನಿದ್ದೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ಈಗ 4 ಆಗ್ತಾಯಿದೆ, 4:30 ಏನೋ ಆಗ್ತಿರ್ಬೋದು. ಆ್ಯಂಡ್ ಇವತ್ತು ಸಖತ್ತು ಬಿಸಿಲಿತ್ತು ಸ್ನೇಹಿತರೆ. ಎಷ್ಟು ಬಿಸಿಲಿತ್ತು ಗೊತ್ತಾ, ಸಡನ್ನಾಗಿ ಮಳೆ ಬಂತು. ಅಂದರೆ ತುಂಬ ಜೋರು ಮಳೆ ಅಂತ ಅಲ್ಲ, ದಪ್ಪ ದಪ್ಪ ಹನಿ. ನಾನು ಏನು ಬರ್ತಾಯಿದೆ ಸೌಂಡು ಅಂತ ನೋಡಿದ್ರೆ ದಪ್ಪ ದಪ್ಪ ಹನಿ ಮಳೆ ಬಂತು. ಬಿಸಿಲು ಮಳೆ ಬಂದಾಗ ಏನು ಹೇಳ್ತಾರೆ ಹೇಳಿ, ಮದುವೆ ಮಾಡ್ತಾ ಇದ್ದಾರೆ ಅದಕ್ಕೆ ಬಿಸಿಲು ಮಳೆ ಬರ್ತಾ ಇದೆ ಅಂತ. ಸೊ ಯಾರು ಮದುವೆ ಮಾಡಿದಾಗ ಬಿಸಿಲು ಮಳೆ ಬರುತ್ತೆ ಕಮೆಂಟ್ ಮಾಡಿ ತಿಳಿಸಿ, ಓಕೆ? ಜಸ್ಟ್ ಫಾರ್ ಫನ್, ಓಕೆ? ಈಗ ಸ್ನೇಹಿತರೆ ಆಯಿತು, ನನ್ನ ಕೆಲಸಗಳೆಲ್ಲ ಮುಗೀತು. ಈಗ ರೆಸ್ಟಿಂಗ್ ಅಂತ ಹೇಳಿದ್ನಲ್ಲ, ಸೊ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ನಿಮಗೆ ಇವತ್ತು ಶೇರ್ ಮಾಡಿರೋ ಟಿಪ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಲಿಲ್ವಾ ಡಿಸ್ಲೈಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನಾನು ವೀಡಿಯೋ ಹಾಕಿದ ತಕ್ಷಣ ನೀವು ನೋಡ್ಬೋದು, ಮಿಸ್ ಮಾಡಿದೆ. ಮತ್ತು ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.